ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬಿಗ್ ಬಾಸ್ ಪ್ರೋಮೋದ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ಬೆಳಿಗ್ಗೆ ವಿಡಿಯೋ ನೋಡಿದ್ದೀರಾ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಧನುಷ್ ಅವರಿಗೆ, ಹಾಗೆ ಕಾಕ್ರೋಚ್ ಸುದ್ದಿ ಅವರಿಗೆ, ಹಾಗೆ ಚಂದ್ರಪ್ರಭಾನು ಇವತ್ತು ಇನ್ಕ್ಲೂಡ್ ಆಗಿದ್ದಾರೆ. ಈ ಒಂದು ಬೆಂಕಿ ಹತ್ಕೊಂಡು ಉರಿತಾ ಇರೋ ಬೆಂಕಿಯಲ್ಲಿ ಬೆಳಗ್ಗೆ ಒಂದು ಪ್ರೋಮೋ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ನಿಮ್ಮೊಟ್ಟಿಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿನ್ನೆ ಎಪಿಸೋಡ್ ನೋಡಿದವರಿಗೆ ಗೊತ್ತಿರುತ್ತೆ. ಸೊ ನಿನ್ನೆನೂ ತುಂಬ ತಪ್ಪುಗಳಾದಾಗ ಏನು ಉಸ್ತುವಾರಿಗಳಿರ್ತಾರೆ, ಸೊ ಅದನ್ನು ಒಳ್ಳೆ ಥರ ಒಂದು ಡಿಸಿಷನ್ ತಗೊಂಡಿರ್ತಾರೆ. ಸೊ ಅದಕ್ಕೆ ಯಾರೂ ಸಹ ಅಪೋಸಿಟಾಗಿ ಯಾರೂ ಮಾತಾಡಿ ಇರಲ್ಲ. ನಿನ್ನೆ ಟಾಸ್ಕಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ. ಸೊ ಉಸ್ತುವಾರಿಗಳು ಏನು ಡಿಸಿಷನ್ ತಗೊಳ್ತಾರೆ, ಸೊ ಅದಕ್ಕೆ ಎಲ್ಲರೂ ಭದ್ರಾಗಿದ್ದರು. ಸೊ ಆಮೇಲೆ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಏನು ಬಿಗ್ ಬಾಸ್ ಅವರು ಒಂದು ಕೊಡ್ತಾರಲ್ವ, ಸೊ ಅವ್ರನ್ನ ಕರೆದ್ಬಿಟ್ಟು ಒಂದು ಬೆಂಕಿ ಹಚ್ಚೋ ಕೆಲಸನೇ ಟಾಸ್ಕ್ ಮಾಸ್ಟರ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಂತಲೇ ಹೇಳೋದು. ಒಂದು ಉಸ್ತುವಾರಿಗಳಿಗೆ ಒಂದು ಬೆಂಕಿ ಹಚ್ಚೋ ಕೆಲಸ, ಹೀಗಲ್ಲ ಹಾಗೆ ಮಾಡಬೇಕು, ಹಾಗಲ್ಲ ಹೀಗೆ ಅಂತ ಹೇಳಿದಾಗ ಸೊ ಅಲ್ಲಿಂದ ಶುರುವಾಗಿರುವಂಥ ಬೆಂಕಿ. ಹಾಗೆ ಒಂದು ಟಾಸ್ಕನ್ನು ಕೊಟ್ಟಾಗ ಅದೇನು ಕೊಟ್ಟಿರ್ತಾರೆ ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಉಸ್ತುವಾರಿಗಳು, ಬೇರೆ ಸ್ಪರ್ಧಿಗಳಿರ್ತಾರಲ್ವ ಸೊ ಅವರಿಗೂ ಅರ್ಥ ಮಾಡಿಸೋ ಜವಾಬ್ದಾರಿ ಉಸ್ತುವಾರಿಗಳಿರ್ತಾರೆ. ಉಸ್ತುವಾರಿಗಳನ್ನು ತಪ್ಪು ತಿಳ್ಕೊಂಡು ಸ್ಪರ್ಧಿಗಳು ತಪ್ಪು ತಿಳ್ಕೊಂಡ್ರೆ ಸೊ ಇಲ್ಲಿ ಯಾರದು ಆ ಸ್ಪರ್ಧಿ ತಪ್ಪು ಮಾಡಿದ್ದಾರೆ, ಈ ಸ್ಪರ್ಧಿ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕೆ ಚಾನ್ಸೇ ಇಲ್ಲ. ಸೊ ಎಲ್ಲರದು ತಪ್ಪಾಗಿರುತ್ತೆ. ಸೊ ಟಾಸ್ಕ್ ಬಂದು ಎಲ್ಲರೂ ತಪ್ಪು ತಿಳ್ಕೊಂಡು, ಅದೇ ಹೇಳ್ತೀನಲ್ಲ, ಉಸ್ತುವಾರಿಗಳು ತಪ್ಪು ತಿಳುವಳಿಕೆ ಅಂದರೆ ಅವ್ರು ಕರೆಕ್ಟಾಗಿ ಓದಿ ಹೇಳಬೇಕಿತ್ತು, ಓದಿ ಹೇಳಿಲ್ಲ, ಅರ್ಥ ಮಾಡಿಸ್ಲಿಲ್ಲ. ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು, ಪ್ರತಿಸ್ಪರ್ಧಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡು ಒಂದು ಟಾಸ್ಕ್ ಆಡಿದಾಗ ಸೊ ಯಾರೂ ಇನ್ನೂ ಬೆಲ್ ಹೊಡಿಲಿಲ್ಲ. ಧನುಷ್ ಅವರು ಆಗಿದೆ ಅಂತ ಬೆಲ್ ಹೊಡೆದಿದ್ದಾರೆ. ಆಮೇಲೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿ. ಸೊ ಅದರಿಂದ ರದ್ದಾಗಿದೆ. ಸೊ ಕಂಪ್ಲೀಟಾಗಿ ಧನುಷ್ ಗೌಡನ ಮೇಲೆ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಸ್ಪರ್ಧಿಗಳು ಇದಕ್ಕೆ ಹೊಣೆ ಆಗಿರ್ತಾರೆ, ಇವನ್ ಧನುಷ್ ಗೌಡ ಅವರು. ಸೊ ಯಾಕಂದರೆ ಇವರೊಬ್ಬರೇ ತಪ್ಪು ಮಾಡಿ ಬೇರೆಯವ್ರು ತಪ್ಪು ಮಾಡಿಲ್ಲ ಅಂದರೆ ಸೊ ಇವ್ರು ತಪ್ಪು ಅಂತ ಹೇಳ್ಬೋದು. ಅಥವಾ ಇವ್ರು ತಪ್ಪು ಮಾಡಿಲ್ಲ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂದರೆ ಇವರಿಗೆ ಸೆಕೆಂಡ್ ಚಾನ್ಸ್ ಕೊಡ್ಬೋದು. ಸೊ ಇವರು ತಪ್ಪು ಮಾಡಿದ್ದಾರೆ, ಹಾಗಾಗಿ ಎಲ್ಲರದ್ದು ತಪ್ಪಿದೆ. ಸೊ ಹಾಗಾಗಿ ಅವರು ಆಟದಿಂದ ಹೊರಗಿಳಿತಾರೆ. ಮತ್ತು ಚಾನ್ಸ್ ಅವರಿಗೆ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಅವ್ರು ಆಟ ಕೊಡಬೇಕು ಅಂದರೂ ಚಾನ್ಸೇ ಇಲ್ಲ. ಹಾಗಾಗಿ ಆಟ ರದ್ದಾಗಿದೆ. ಇಲ್ಲಿ ಇವತ್ತಿಂದು ಫೈರ್ ಆಗ್ತಾ ಇರೋದು ಕಾಕ್ರೋಚ್ ಸುದ್ದಿ ಅವರು. ಸೊ ಇದು ಎಲ್ಲರೂ ಎಕ್ಸೆಪ್ಟ್ ಮಾಡ್ತಾಯಿದ್ರು. ಸೊ ಇವ್ರು ಯಾವಾಗ ಬ್ಲಾಸ್ಟ್ ಆಗ್ತಾರೆ ಅಂತ ಹೇಳಿ. ಹಾಗೆ ನಿನ್ನೆ ಎಪಿಸೋಡಲ್ಲಿ ನೋಡಿದವರಿಗೆ ಗೊತ್ತಿರುತ್ತೆ. ಸೊ ಇಷ್ಟು ದಿನ ಎಪಿಸೋಡಲ್ಲಿ ಸೈಲೆಂಟ್ ಆಗಿದ್ದವರೆಲ್ಲ ಈಗ ಸ್ವಲ್ಪ ಬ್ಲಾಸ್ಟ್ ಆಗಲಿಕ್ಕೆ ಶುರು ಆಗ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತಿದೆ ನಾವು ಎಲ್ಲೋ ಸೈಲೆಂಟಾಗಿ ಬ್ಯಾಕ್ವರ್ಡ್ ಆಗ್ತಾ ಇದ್ದೀವಿ ಅಂತೇಳಿ. ಸೊ ಎಲ್ಲರೂ ಮುಂದೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಅಷ್ಟೇ. ಸೊ ಎಲ್ಲರೂ ಸಹ ಇವ್ರು ಯಾವಾಗ ಬ್ಲಾಸ್ಟ್ ಆಗ್ತಾರೆ ಅಂತ ಹೇಳ್ತಿದ್ರು. ಇವತ್ತು ಒಂದೊಂದು ಮಾತು ಹೇಳಿದೆಯಲ್ಲ, SLC ಓದ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಬಂದಾಗಿದೆ ಅಂತ ಹೇಳಿ. ಸೊ ಮಾತುಗಳೆಲ್ಲ ಪಕ್ಕಾ ಅವ್ರದ್ದು ಇದ್ರ ಥರನೇ ಇರುತ್ತೆ, ಲೋಕಲ್ ಥರನೇ ಇರುತ್ತೆ. ಕೆಲವೊಬ್ರಿಗೆ ಹರ್ಟ್ ಆಗ್ಬೋದು. ಸೊ ಈಗ ಅವರು ಕಾಕ್ರೋಚ್ ಸುದ್ದಿ ಹೋಗಿ ಸೈಕೋ ಸುದ್ದಿ ಅಂತಲೂ ಹೇಳಿ ಫೇಮಸ್ ಆಗ್ಬೋದು. ಸೊ ಇಲ್ಲಿ ಚಂದ್ರಪ್ರಭಾ ಅವರು ಮಾತಿಗೆ ಇಳಿತಾರೆ. ಸೊ ಇವರೊಬ್ಬನೇ ಹೀರೋ ಅಂದ್ಕೊಬಿಟ್ಟಿದ್ದಾರೆ, ನಾವೆಲ್ಲ ವಿಲನ್ಗಳ ಅಥವಾ ನಾವೆಲ್ಲ ಕಾಮಿಡಿ ಪೀಸ್ಗಳ ಅನ್ನೋ ಥರದಲ್ಲಿ ಹೇಳ್ತಾರೆ. ಅಲ್ಲಿ ಧನುಷ್ ಅವರಿಗೂ ಟ್ರಿಗರ್ ಆಗುತ್ತೆ. ಸೊ ಇವತ್ತಿನ ಪ್ರೋಮೋ ಬಂದು ಇಷ್ಟು ವಿಷಯ ನಡೆಯುತ್ತೆ. ಸೊ ಎಪಿಸೋಡ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.